ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇದೇ 29ರಂದು ಸೇವಾ ಭಾರತಿ ಟ್ರಸ್ಟ್ನ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಕಾಂತ ಕಲ್ಲೂರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 29ರಂದು ಬೆಳಗ್ಗೆ 11 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸೇವಾ ಭಾರತೀಯ 25ನೇ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ದೇಶಮುಖ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಡಾಕ್ಟರ್ ರಘು ಅಕ್ಕಮಂಚಿ, ಅನಿಲ್ ಕುಮಾರ್ ಬಿಡದೆ, ಪೂರ್ಣಚಂದ್ರ ರಾವ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. पूज्य मातोश्री डॉक्टर दाक्षिणी एस अप्पा महापोषकರು ಸೇವಾ ಭಾರತೀಯ ರಜತ ಮಹೋತ್ಸವ ಸಮಾರೋಹ ಸಮಿತಿ ಮತ್ತು ಚೇರ್ಮನ್ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಮತ್ತು ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಸಂಸ್ಥಾನ ಕಟ್ಟಿಮನಿ ರೇಮಂಡ್ ಮುಗಳನಗ ಕಾರ್ಯಕ್ರಮದ ಅಧ್ಯಕ್ಷತೆ ಆದರಣೀಯ ಶ್ರೀ ಬಸವರಾಜ್ जी अध्यक्षರು ಸೇವಾ ಭಾರತೀಯ ರಜತ ಮಹೋತ್ಸವ ಸಮಾರೋಹ ಸಮಿತಿ ಉತ್ತರ ಪ್ರಾಂತ ಕಾರ್ಯದರ್ಶಿಗಳು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ. ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಡಾಕ್ಟರ್ ರಘು ಅಕ್ಕಮಂಚಿ, ಕಾರ್ಯದರ್ಶಿಗಳು ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ, ಪ್ರಾಧ್ಯಾಪಕರು ಶ್ರೀ ಮೂರು ಸಾವಿರ ಮಠ್ ಮಹಿಳಾ ಕಾಲೇಜ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಅನಿಲ್ ಕುಮಾರ್ ಬಿಡ್ಲೆ, ವೈಸ್ ಚಾನ್ಸಲರ್ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ, ಮತ್ತು ಶ್ರೀ ಪೂರ್ಣಚಂದ್ರ ಬಾಬುರಾವ್ ವೈಸಾಲ್, ಅಧ್ಯಕ್ಷರು ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಮಾಲೀಕರು ಹುಬ್ಬಳ್ಳಿ ಶಾಮಿಯಾನ್ ಹುಬ್ಬಳ್ಳಿ. ಈ ಸೇವಾ ಭಾರತಿ ಟ್ರಸ್ಟಿಗಳಾದ ಶ್ರೀ ರಮೇಶ್ ಜಿ ಕಿತ್ನೂರ್, ವಿಶ್ವಸ್ತರು ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಮಾಲೀಕರು ಕಲಬುರಗಿ. ಸಮಾರೋಹ ಸಮಿತಿಯ ಸದಸ್ಯರಾದ ಶ್ರೀ ಅಭಿಲಾಷ್ ಹೆಣ್ಣೂರ್, ಮಾಲೀಕರು ಶ್ರೀ ಸಾಯಿ ಆರ್ಟ್ ಮೂವರ್ಸ್ ಕಲಬುರಗಿ, ಮತ್ತು ಶ್ರೀ ಉಮೇಶ್ ತಲ್ವಾರ್, ಉದ್ಯಮಿದಾರರು ಕಲಬುರಗಿ, ಸೇವಾ ಭಾರತಿ ರಜತ ಮಹೋತ್ಸವದ ಸ್ವಾಗತ ಸಮಿತಿ ಸದಸ್ಯರು. ಕಮಲಾಕರ್ ರಾಠೋಡ್, ಉದ್ಯಮಿಗಳು, ಸೇವಾ ಭಾರತೀಯ ರಜತ ಮಹೋತ್ಸವ ಸಮಾರೋಹ ಸಮಿತಿ ಸದಸ್ಯರು. ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗ್ತಾರೆ. ಮುಖ್ಯ ಅತಿಥಿಗಳು, ಅಧ್ಯಕ್ಷರು, ಆಮೇಲೆ ದಿವ್ಯ ಸಾನ್ನಿಧ್ಯ ದಾಕ್ಷಾಯಣಿ ತಾಯಿಯವರು ಹಾಗೂ ಇಡೀ ಉತ್ತರ ಪ್ರಾಂತ 19 ಜಿಲ್ಲೆಗಳಲ್ಲಿ ಈಗಾಗಲೇ ಕಲಬುರಗಿ ನಗರದಲ್ಲಿರುವ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಶೀಘ್ರದಲ್ಲೇ ಪ್ರಾರಂಭಿಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಭುವಿ ಜನಸೇವಾ ಸಂಘದ ಅಧ್ಯಕ್ಷ ಭಗವಾನ್ ಭುವಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ರಿಂಗ್ ರಸ್ತೆಯ ಜಬರಾಬಾದ್ ಕ್ರಾಸ್ನಲ್ಲಿರುವ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಶೀಘ್ರದಲ್ಲೇ ಪ್ರಾರಂಭಿಸಬೇಕು. ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಿಸಬೇಕು. ಅಲ್ಲಿ ರೇಷ್ಮೆ ರೈತರು ಮತ್ತು ಬಡ ಕೂಲಿ ಕಾರ್ಮಿಕರು ಇರುತ್ತಾರೆ. ಅವರ ಹಸಿವು ನೀಗಿಸಲು ಸರ್ಕಾರದಿಂದ ಒಂದು ದೊಡ್ಡ ಸಹಾಯ ಮಾಡಿದಂತೆ ಆಗುತ್ತದೆ. ಇನ್ನು ನಮ್ಮ ಬೇಡಿಕೆಗಳನ್ನು 60 ದಿನಗಳ ಒಳಗಾಗಿ ಪೂರೈಸಬೇಕು. ಒಂದು ವೇಳೆ ಪೂರೈಸದೆ ಹೋದಲ್ಲಿ ಕಲಬುರಗಿಯ ರೇಷ್ಮೆ ಭವನ ಮತ್ತು ಜಬರಾಬಾದ್ ಕ್ರಾಸ್ ನಲ್ಲಿರುವ ರೇಷ್ಮೆ ಹೈಟೆಕ್ ಮಾರುಕಟ್ಟೆ ಎದುರುಗಡೆಗೆ ಇರುವ ರಿಂಗ್ ರಸ್ತೆಯಲ್ಲಿ ನವೆಂಬರ್ 25ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಪೂರ್ಣ ಬಂದ್ ಮಾಡಿ ನಮ್ಮ ಬೇಡಿಕೆಗಳನ್ನು ಪೂರೈಸುವವರೆಗೆ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆಯುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮಾಡ್ತೀವಿ ಈಗ 15 ದಿವಸ ಟೆಂಡರ್ ರದ್ದುಪಡಿಸಬೇಕು. ನಮ್ಮ 19 ಬೇಡಿಕೆಗಳು ಇವರು 60 ದಿನ ಒಳಗೆ ಪೂರೈಸಬೇಕು. 60 ದಿನ ಒಳಗೆ ಪೂರೈಸಲಿಲ್ಲ ಅಂದ್ರೆ ನಾವು ಮುಂದೇನು ಮಾಡೋದು? ಈಗ ಟೆಂಡರ್ ರದ್ದಾಗಿ ಒಂದೇಳು ಲೇಟ್ ಆಯ್ತು ಅಂದ್ರೆ ನಾವು ಸೀದಾ ಉಸ್ತುವಾರಿ ಸಚಿವರು ಮನೆ ಮುಂದೆ, MLA ದಕ್ಷಿಣ MLA ಅವ್ರ ಮನೆ ಮುಂದೆ, DC ಆಫೀಸ್ ಮುಂದೆ, ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಮೇನ್ ರೋಡ್ ಮತ್ತು ರೇಷ್ಮೆ ಭವನ್ ಎಲ್ಲ ಹೈದರಾಬಾದ್ ಕರ್ನಾಟಕ ರೀಲರ್ ಮತ್ತು ರೈತರು ತರಿಸಿ ನಾವೆಲ್ಲರ ಮನೆ ಮುಂದೆ ಕುಂದಿಸಿ ನಮ್ಮ ಬೇಡಿಕೆಗಳು ಪೂರ ಆಗತ್ತಕ್ಕ ಹೈಟೆಕ್ ಮಾರ್ಕೆಟ್ ಕಾಮಗಾರಿ ಶೀಘ್ರ ಆಗತ್ತಕ್ಕ ನಾವು ಯಾವ ಹೋರಾಟದಿಂದ ತಯಾರ. ಯಾಕಂದ್ರೆ ಯಾರು ಮನೆ ಕೆಲಸ ಅಲ್ಲ ಇದು
ರಾಮನಗರ ನೋಡಿ ಯಾವ ಇಂಡಸ್ಟ್ರಿಯಲ್ಲಿ ಏನೂ ಇಲ್ಲ, ಬರೀ ರೇಷ್ಮೆ ಮ್ಯಾಗೆ ಪೂರ ಲಕ್ಷಗಟ್ಟಲೆ ಜನ ಕಲಿತಾ ಇದ್ದಾರೆ. ಆದ್ರೆ ಗೂಡು ಇಲ್ಲಿಗೆ ಹೋಗ್ತದೆ, ಯಾವ ಲಕ್ಷ ಆಗ್ತದೆ ಗೂಡು ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಹೋಗ್ತದೆ, ಮಹಾರಾಷ್ಟ್ರ ಗೂಡು ರೈಲ್ವೆ ಮುಖಾಂತರ ನಮ್ಮಲ್ಲಿಗೆ ಹೋಗ್ತದೆ. ಈಗ ನಾವು ಅಂತೇಳಿ ನಮ್ಮ ಗುಲ್ಬರ್ಗ ಜನ ಎಲ್ಲ ರೈತರು, ರೀಲರ್ಗಳು ಮತ್ತು ಎಲ್ಲ ಸಂಸ್ಥೆಗಳು ಸಂಘ ಎಲ್ಲರೂ ಸೇರಿದ್ರೆ ಇದು ಗುಲ್ಬರ್ಗ ರಾಮನಗರ ಆಗ್ತದೆ. ಯಾಕಂದ್ರೆ ಒಬ್ಬ ಖರೀದಾರ 100 ರೈತರ ಮಾಲ್ ಒಂದು ದೊಡ್ಡ ಲಾರಿ ಹಾಕೊಂಡು ಹೋಗ್ಬೋದು, 100 ರೈತರು ಒಂದು ಲಾರಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಬೇರೆ ಇರ್ತಾರೆ, ಬಾಕು ಖರ್ಚು ಭಾಳ ಕಷ್ಟದ. ಇದು ಯಾರು ಅರ್ಥ ಮಾಡ್ಕೊತಿಲ್ಲ. ನಾವು ಹೈಟೆಕ್ ಮಾರ್ಕೆಟ್ ಮಾಡ್ಬೇಕಾದ್ರೆ ಎಷ್ಟು ತ್ರಾಸದಿಂದ 5 ವರ್ಷಕ್ಕೆ ಬೆನ್ನತ್ತೀವಿ, ಯಾರಿಗೂ ಇವು ಅಧಿಕಾರಿಗಳಿಗೂ ಖರ್ಚಿಲ್ಲ. ಹೀಗಾಗಿ ನಮ್ಗೇನಾಗಲ್ಲ, ನಾವು ತಿಳಿದೋದು ಇವ್ರು ಏನೂ ಮಾಡಲ್ಲ, ಇವ್ರು ಮುಚ್ಚಾಕ ಪ್ರಯತ್ನ ಮಾಡಕತ್ತಾರ. ನಾವು ನಿಮ್ಮ ಮ್ಯಾಗ ಸುಮ್ಮ ಕುಂದ್ರಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ, ಬೇಕಾದಾಗಲಿ ಅದನ್ನು. ಈಗ ಶೀಘ್ರದಲ್ಲಿ ಹೈಟೆಕ್ ಮಾರ್ಕೆಟ್ ಆಗಬೇಕು. ಮತ್ತು ಅವಾಗೇನು ಮಾಡಬೇಕು, ಇಂಡಸ್ಟ್ರೀಸಲ್ಲಿ ಹಾಕ್ತಾರಲ್ಲ. ಈಗ ಹೈದರಾಬಾದ್ ಕರ್ನಾಟಕದಾಗ ಯಾವುದೇ ಒಂದು ಸಣ್ಣ ಮಷೀನ್ ಹಾಕೋ 8 ಲಕ್ಷ ಕಿಮ್ಮತ್ತಿತ್ತು, ಅದು GST 2-3 ಲಕ್ಷ ಕಟ್ಟಬೇಕಾಗ್ತದೆ. ಅದು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಆಗಿ GST ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ GST ಅಂತ ಕಳಿಸ್ಬೇಕು. ಯಾಕಂದ್ರೆ ಮನೆ ಇರ್ತದೆ, ಮನ್ಯಾಗ ಒಂದು 10 ಜಾಗ ಇತ್ತು, ಒಂದು ಸಣ್ಣ ಮಷೀನ್ ಹಾಕೊಂಡು ಒಂದು ಕೆಲಸ ಮಾಡ್ಬೋದು. ದೊಡ್ಡ ಜಾಗ ಇದ್ರೆ ಮಿಲ್ಟೆಡ್ ಹಾಕೋದು, ಅದಕ್ಕೆ ದೊಡ್ಡ ಜಾಗ ಇದ್ರೆ ಮತ್ತೊಂದು ಮಷೀನ್ ಹಾಕೋಬೋದು. ಇಂಡಸ್ಟ್ರಿಯಿಂದ ಮಾರ್ಕೆಟ್ ದೊಡ್ಡ ಫ್ಯಾಕ್ಟ್ರಿ ಹಾಕೋಬೋದು. 90% SC ಸಬ್ಸಿಡಿ ಅಷ್ಟು, 75% ಇತರರಿಗೆ ಸಬ್ಸಿಡಿ ಇದ್ರೂ ಯಾಕೆ ಮಷೀನ್ ಹಾಕ್ತಾರೆ ಅಂದರೆ GST ಭಾಳ ಹೆಚ್ಚಿಗೆ GST ಅದನ್ನು ಸಂಪೂರ್ಣ ರದ್ದುಗೊಳಿಸಬೇಕು. ಮತ್ತು ಅಲ್ಲಿ ರಬರಾಬಾದ್ ಕ್ರಾಸಿಗೆ ಬಂದರೆ ಅಪಾರ್ಟ್ಮೆಂಟ್ ಸುಮಾರು 7-8 ಮನೆಗಳು ಗರೀಬ್ ಬಂದಿವೆ. ಅಲ್ಲಿ ಊಟ ಅದು ಇದು ಅದು ಕ್ರಾಸಿಗೆ ಭಾಳ ಗರೀಬ್ ಜನ ಬಡವರು ರೈತರು ಬರ್ತಾರೆ. ಅಲ್ಲಿ ನಮ್ಮ ರೇಷ್ಮೆ ಇಲಾಖೆ ಅವರಾಡದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ತೆಗಿಬೇಕಂತ ನಾವು ಎಲ್ಲರಿಗೂ ಮಾತಾಡಿ ಅವರು ಹೋಗ್ತಾರೆ. ಅಲ್ಲಿ ಇಂದಿರಾ ಕ್ಯಾಂಟೀನ್ ತೆಗಿಬೇಕು ಮತ್ತು GST ರದ್ದುಪಡಿಸ್ಬೇಕು. ಈಗ ತಕ್ಷಣ ಇದನ್ನು ನಾವು ಹೈಟೆಕ್ ಮಾರ್ಕೆಟ್ ಶೀಘ್ರದಲ್ಲಿ ಆಗಲಿಲ್ಲ ಅಂದ್ರೆ ಅಂತ ಹೋರಾಟ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರ ಜವಾಬ್ದಾರ, ದಕ್ಷಿಣ ಮತಕ್ಷೇತ್ರ ಜವಾಬ್ದಾರ, ಮತ್ತು MLA ಅವರ ಜವಾಬ್ದಾರ, ಮತ್ತು ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆ ಸಚಿವರು, ಮುಖ್ಯಮಂತ್ರಿಗಳು, ನಾವು ಸುಮಾರು 250-300 ಪ್ರತಿಗಳು, ಅದಕ್ಕೆ 150 ಎಲ್ಲ ಆರ್ಡರ್ ಸ್ಟಾಫಿಗಳು ಹಚ್ಚಿ ನಾವು ಕಳಿಸ್ತಾ ಇದ್ವಿ ಕೂಡ. ಇದು ಕರ್ನಾಟಕ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಿಡ್ಕೊಂಡು ಕನ್ಸಲ್ಟ್ ಎಲ್ಲ ಕಳಿಸ್ತಾ ಇದ್ವಿ. ಇವರು 60 ದಿನದ ಒಳಗಾಗಿ ಇವರು ಶೀಘ್ರವಾಗಿ ಕೆಲಸ ಮಾಡಲಿಲ್ಲ, ನಾವು 19 ಬೇಡಿಕೆ ಪೂರೈಸಲಿಲ್ಲ ಅಂದ್ರೆ ನಾವು ಇದು ಇತಿಹಾಸ ಆಗಕ್ಕೆ ನಾವು ಹೈದರಾಬಾದ್ ಕರ್ನಾಟಕ ಮಾಡಬೇಕು. ನೀಡೇ ರೈತರ ಬಗ್ಗೆ ಕಂಕರಿಲ್ಲ, ಡೀಲರ್ ಹೋಗ್ಬೇಕು ಕಂಕರಿಲ್ಲ, ಏನೂ ಇಲ್ಲ. ಬರೇ ಇವರು ಸರ್ಕಾರದವರು ತಿಕ್ಕಾಟದಾಗ ಎಲ್ಲ ಮಂದಿದು ಕೆಲಸ ಸರ್ವನಾಶ ಮಾಡಕತ್ತಾರೆ. ಅದು ಅವ್ರದ್ದೇನಾರು ಮಾಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಗ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್, ಸ್ಟೇಟ್ ಗೌರ್ಮೆಂಟ್ ಸಂಬಂಧ ಇರ್ಲಾರ್ದವ್ರ ಕೆಲಸ ಇದ್ರು ಇಟ್ಟು ವಿಳಂಬ ಮಾಡಕಂತಂದ್ರೆ ನಾವು 60 ದಿವಸ ಒಳಗಾಗಿ ನಾವು ಹೋರಾಟ ಮಾಡೋದು. ಈಗ 26/2000 ರಾಜ್ಯಾದ್ಯಂತ ಸುಮಾರು 413 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಪ್ರಾರಂಭವಾಗಿ 2 ತಿಂಗಳು ಕಳೆದು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳದೆ ಸರ್ಕಾರ ಅತಿಥಿ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ ಶಿರೋಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಅರ್ಜಿಯನ್ನು ಸೆಪ್ಟೆಂಬರ್ 6ರಂದು ಅಧಿಸೂಚನೆ ಹೊರಡಿಸಿದಂತೆ ಸೆಪ್ಟೆಂಬರ್ 23ರಂದು ಕೌನ್ಸಿಲಿಂಗ್ ಪ್ರಾರಂಭವಾಗಬೇಕಿತ್ತು. ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೇ ಇರುವುದರಿಂದ ದಿನನಿತ್ಯವೂ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ತರಗತಿಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಇದರ ಬಗ್ಗೆ ಚಿಂತಿಸದೆ ಉನ್ನತ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಕಲ್ಯಾಣ ಕರ್ನಾಟಕ ಸಂಘ ರಚನೆ ಮಾಡಲು ಉದ್ದೇಶಿಸಲಾಗಿದೆ. ಇದರಿಂದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ, ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು. 430 ಕಾಲೇಜುಗಳಿತ್ತು ಸರ್. ಈಗ 2 ತಿಂಗಳಾಯ್ತು ಕಾಲೇಜ್ ಸ್ಟಾರ್ಟ್ ಆಯಿತು. ನಾವು ಅತಿಥಿ ಉಪನ್ಯಾಸಕರು ಏನಪ್ಪ ಅಂದರೆ ಇವತ್ತು ಹೊರಗಡೆ ಇದೆ ಸರ್. 14,000 ಜಿಲ್ಲಾ ಅತಿಥಿ ಉಪನ್ಯಾಸಕರು ಹೊರಗಡೆ ಇದೆ. ಯಾಕೆ ಇದ್ದದಪ್ಪ ಅಂದರೆ ಸರ್ಕಾರ ಕೌನ್ಸಿಲಿಂಗ್ ಮಾಡಿ ತಗೋದು ಅಂತ ಹೇಳಿದ್ರು ಸರ್. ಯಾವುದೇ ಸರ್ಕಾರ ಬಂದರೂ ನಮಗೆ ಒಂದು 2 ದಿವಸ ರಿನ್ಯೂ ಮಾಡಿ ಮತ್ತೆ ಏನಪ್ಪ ಅಂತಂದ್ರೆ ಒಂದು 2 ದಿವಸ 10 ದಿವಸ ನಮಗೆ ತೊಗೊಂಡಿದ್ದಾರೆ ಸರ್. ಆಗಸ್ಟ್ 7 ತಾರೀಕಿನಿಂದ ಇಲ್ಲಿವರೆಗೂ ಆಗಲಿ ನಮ್ಮನ್ನು ಇನ್ನೂ ಆಗಿ ನಮ್ಮ ಕೌನ್ಸಿಲಿಂಗ್ ಮಾಡಿ ಒಳಗಡೆ ತೊಗೊಂಡಿದ್ರು ಸರ್. ಅತಿಥಿ ಉಪನ್ಯಾಸಕರ ಒಂದು ಕುಟುಂಬ ಯಾವ ರೀತಿಯಾಗಿರಪ್ಪ ಅಂತ ಸರ್ ಬೀದಿಗೆ ಬಂದಿತ್ತು ಸರ್. ಇರ್ತಕ್ಕಂಥ ಇದರಲ್ಲಿ ಕೊಡೋದು ಸಂಬಳದಲ್ಲಿ ಸರ್ ಸರ್ಕಾರ ಏನು ನಮಗೆ ಜಾರಿ ಮಾಡಿತ್ತು, ಕೆಲವೊಂದು ಇವಾಗ ಕಂಡೀಷನ್ ನಮಗೆ ಇದ್ದು ಸರ್, ಅವನ್ನ ನಮ್ಮ ಜಾರಿ ಮಾಡಿದ್ದಾರೆ ಸರ್. ಆದರೆ ಅವರು ಸರ್ಕಾರ ಇದರಲ್ಲಿ ನಾವು ಬಂದಿಲ್ಲ ಸರ್. ಹರಿಗೆರೆ ಅಂತ ಕೊಟ್ಟರು ಸರ್, ಅದನ್ನ ನಮಗೆ ಬಂದಿಲ್ಲ. ಮತ್ತೇನಪ್ಪ ಅಂತಂದರೆ ಪೇಮೆಂಟ್ ಒಂದು ಬಂದಿದೆ ಸರ್, ಹೆಲ್ತ್ ಇನ್ಶೂರೆನ್ಸ್ ಬಂದಿಲ್ಲ ಸರ್. ಮತ್ತೆ ಹಿರಿಗಂಟು ಅಂತ ಒಂದು 5 ಲಕ್ಷ ರೂಪಾಯಿ ಅಂತ ಮಾಡ್ತಾರೆ ಸರ್. ಅದನ್ನು ಕೂಡ ರಿಟೈರ್ಮೆಂಟ್ ಆದರೆ ಕೊಡ್ತಾವ ಅಂತಂದ್ರೆ ಸರ್, ಎಷ್ಟೋ ಜನ ರಿಟೈರ್ಮೆಂಟ್ ಆಗಿದ್ದಾರೆ, ಅವರಿಗೆ ಇನ್ನೂ ತಲುಪಿಲ್ಲ ಸರ್. ರಾಜ್ಯದಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಆಗಿದೆ ಸರ್, ನಮ್ಮ ಅತಿಥಿ ಉಪನ್ಯಾಸಕರ ಜೊತೆ ಚೆಲ್ಲಾಟನೆ ಆಗ್ತಿದೆ. ಕರ್ನಾಟಕ ರಾಜ್ಯದಲ್ಲಿ
14,000 ಅತಿಥಿ ಉಪನ್ಯಾಸಕರು ಇದ್ದು ಸರ್. ಇವತ್ತಿನ ದಿವಸ PUC ಪಾಸ್ ಆಗಿ ಮಕ್ಕಳು ಏನೋ ಒಂದು ಭವಿಷ್ಯ ಕಟ್ಕೊಂಡು ತಮ್ಮ ಆದಕ್ಕಂತ ಒಂದು ಕನಸು ಕಟ್ಕೊಂಡು ಬಂದಿದ್ದಿರ್ತಾರೆ ಸರ್. ಈ ಒಂದು ಕಾಲೇಜಲ್ಲಿ ಬಂದಾಗ 3 ತಿಂಗಳ ಸರ್ ಕ್ಲಾಸ್ ನಡೀತಿಲ್ಲ, ಏನಿಲ್ಲ. ಪ್ರಿನ್ಸಿಪಾಲ್ ಅವರು ಫೋನ್ ಮಾಡ್ತಾರೆ, ನೀವು ಒಂದು ಮಾನ್ಯ ದೃಷ್ಟಿಯಿಂದ ಮಕ್ಕಳು ಈ ಥರ ನೋಡ್ಕೊಂಡು ಏನಪ್ಪ ಅಂದ್ರೆ ಕ್ಲಾಸ್ ಮಾಡಿ ಬರೀ ಅನ್ಸುತ್ತೆ. ನಾವು ಮಕ್ಕಳ ಭವಿಷ್ಯ ನೋಡಿದರೆ ಮಕ್ಕಳು ಒಂದು ನೋಡಿದ್ರೆ ನಾವು ಹೋಗಬೇಕು. ನಮ್ಮ ಕುಟುಂಬ ಸಮಸ್ಯೆ ನೋಡಿದರೆ ಹೋಗ್ಬಾರ್ದಾಗ್ತದೆ ಸರ್. ನಾವು ಈಗ ಬೇರೆ ಕಡೆಗೂ ಕೆಲಸ ಮಾಡಪ್ಲಿಲ್ಲ ಸರ್, ಪ್ರೈವೇಟ್ದಲ್ಲಿ ಕೆಲಸ ಮಾಡಪ್ಲಿಲ್ಲ, ಗೌರ್ಮೆಂಟ್ ಕಂಡೀಷನ್ ಹಾಕಿದೆ. ನೀವು ಅತಿಥಿ ಉಪನ್ಯಾಸಕರಾಗಿ ನೀವು ಕೆಲಸ ಮಾಡಿದ್ರಪ್ಪ ಅಂದರೆ ಇಲ್ಲೇ ಮಾಡಬೇಕು, ಬೇರೆ ಕಡೆಗೆ ಮಾಡಿದ್ರೆ ಅದು ನಿಮ್ಮ ಮೇಲೆ ಕಾನೂನು ಕ್ರಮ ಕಳುಹಿಸುವಂತಕ್ಕಂಥದ್ದು 12ನೇ ಇದರಲ್ಲಿ ಹಾಕಿದ್ದಾರೆ ಸರ್. ಈಗ ಇವರು ಪಗಾರ ಇಲ್ಲ, ನಮಗೇನಪ್ಪ ಅಂತಂದ್ರೆ ನಮ್ಮ ಜೊತೆ ನಾವು ಬೇರೆ ಕಡೆ ಕೆಲಸ ಮಾಡೋಕ್ಕೇನಿಲ್ಲ ಸರ್. ಈ ರೀತಿ ನಮ್ದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಏನಪ್ಪ ಅಂತ ಉನ್ನತ ಶಿಕ್ಷಣ ಸಚಿವರು ಅಂದ್ರೆ ಅರ್ಥ ಮಾಡ್ಕೋಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂಥ ನಮ್ಮ ಪ್ರೇಮ್ ಖರ್ಗೆ ಸರ್ ಅವ್ರನ್ನು ಕೂಡ, ಯಾಕಂದರೆ ಅವ್ರಿಗೆ ಆದಂಥ ಶಿಕ್ಷಣ ಒಂದು ಇದಿದೆ ಸರ್. ಅವ್ರಿಗೆ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಇರ್ತಕ್ಕಂಥ ಉಪನ್ಯಾಸಕರು ಏನಷ್ಟು ನಮ್ಮ ಪ್ರಾಬ್ಲಮ್ ಅಂತಕ್ಕಂಥ ಅವ್ರಿಗೆ ತಿಳ್ಕೊಬೇಕು ಸರ್. ನಮ್ಮ ಇದ್ದಂಥ ರಾಜ್ಯದಲ್ಲಿ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಸರ್ ನಾವು ಸುಮಾರು 2,500 ಜನ ಇದ್ದೀವಿ ಸರ್. ನಮ್ಮ ಕುಟುಂಬ ಯಾವ ರೀತಿ ಬಂದಪ್ಪ ಅಂತಂತಂದ್ರೆ ನಾವು ಸಂಸಾರ ನಡೆಸಬೇಕಾಯ್ತು ಕಷ್ಟ ಆಗಿದೆ ಸರ್. ಕೆಲವರು ಅನುಕೂಲ ಇದೆ, ಕೆಲವರು ಅನುಕೂಲ ಇಲ್ಲ ಸರ್. ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಮನೆಗಳ ಗೋಡೆ ಹಾಗೂ ಮನೆಗಳ ಮೇಲ್ಛಾವಣಿ ಕುಸಿದ ಬಿದ್ದ ಪರಿಣಾಮ ಭಾರಿ ಅನಾಹುತ ತಪ್ಪಿದ್ದಾಗಿದೆ. ವಾಡಿಪಟ್ಟಣದ ವಾರ್ಡ್ ಸಂಖ್ಯೆ 13ರ ತನುಜ ಸುಭಾಷ್ ವಾರದ್ ಎನ್ನುವರ ಮನೆ ಮೇಲ್ಛಾವಣಿ ಕುಸಿದ ಬಿದ್ದ ಪರಿಣಾಮವಾಗಿ ಮನೆಯಲ್ಲಿದ್ದ ದಿನಬಳಕೆ ವಸ್ತುಗಳು, ಆಹಾರ ಧಾನ್ಯಗಳು ಸೇರಿದಂತೆ ಅಪಾರ ಹಾನಿ ಉಂಟಾಗಿದೆ. ಹೀಗಾಗಿ ಮನೆಯಲ್ಲಿ ಅಡಿಗೆ ಮಾಡಲಾಗದೆ ತೊಂದರೆ ಅನುಭವಿಸುವಂತಾಗಿದೆ ಎಂದು ಮನೆ ಮಾಲೀಕ ತಿಳಿಸಿದರು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಪುರಸಭೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕರ್ನಾಟಕ ವಿಶ್ವವಿದ್ಯಾಲಯದ ವತಿಯಿಂದ ಉದ್ಯಮಿ ಡಾಕ್ಟರ್ VSV ಪ್ರಸಾದ್ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ VSV ಪ್ರಸಾದ್ ಅವರ ಕಚೇರಿಗೆ ಭೇಟಿ ನೀಡಿದ ಡಾಕ್ಟರ್ ಚಂದ್ರಶೇಖರ ಸ್ವಾಮಿಗಳು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ ಸ್ವಾಮೀಜಿ ಹಾಗೂ ಉದ್ಯಮಿ ಅಸ್ಫಾಕ್ ಕಮಟ್ಕರ್, ವಿಜಯವಾಡದಿಂದ ಹುಬ್ಬಳ್ಳಿಗೆ ಬಂದು ಬೃಹತ್ ಉದ್ಯಮದ ಜೊತೆಗೆ ಅಪಾರ ಸಮಾಜ ಸೇವೆ ಮಾಡುತ್ತಿರುವ ಪ್ರಸಾದ್ ಅವರಿಗೆ ಈ ಪದವಿ ಸಿಕ್ಕಿದ್ದು ಬಹಳ ಸಂತಸ ತಂದಿದೆ. ಅಲ್ಲದೆ ಇವರು ಮನಸ್ಸಿನಿಂದ ಶ್ರೀಮಂತರಾಗಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚು ಉನ್ನತ ಪದವಿ ದೊರೆಯಲಿ, ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ತಮ್ಮ ಆಶೀರ್ವಾದ ಇದ್ರೆ ಎಲ್ಲ ಸಿಗ್ತದೆ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಕ್ಬರ್, ತೌಸಿಫ್ ಸಗರಿ, ಶಂಕರ ಕುದರಿ ಸೇರಿದಂತೆ ಅನೇಕ ಗಣ್ಯರು ಇದ್ದರು. ವೈಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಮೋದಿ ಅವರಿಗೆ ದೇಶವನ್ನಾಳಿ ಅಂದ್ರೆ ನಾಗಮಂಗಲದ ಗಣಪತಿ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಚಿಂತೆ ಇದೆ. ಅವರ ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲೆ ಇದ್ದಾರೆ ಎಂದು ಬಿಜೆಪಿಗರು ತಿಳಿದುಕೊಳ್ಳಲಿ ಎಂದು ಪ್ರಧಾನಿ ಮೋದಿ ಮಾತಿಗೆ ಸಚಿವ ಚೆಲುವನಾರಾಯಣ ಸ್ವಾಮಿ ತಿರುಗೇಟು ನೀಡಿದರು.
ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಷ್ಟು ಜನರ ಮೇಲೆ ತನಿಖೆ ಆಗಿದೆ, ಪ್ರಾಸಿಕ್ಯೂಷನ್ ಕೇಳಿದ ಎಷ್ಟು ಜನರ ಅರ್ಜಿಯನ್ನು ಗವರ್ನರ್ ಪೆಂಡಿಂಗ್ ಇಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರಿಗೆ ಮಾತ್ರ ಪ್ರಾಸಿಕ್ಯೂಷನ್ ಕೊಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಕ್ಷ ಸ್ಪಷ್ಟ ನಿಲುವು ಇದೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ಸಿಎಂ ಜೊತೆ ಶಾಸಕರು ಸಚಿವರೆಲ್ಲರೂ ಅವರ ಜೊತೆಗೆ ಇದ್ದೇವೆ. ಕೇಸ್ ನಡೆಸೋಣ, ಲೀಗಲ್ ಫೈಟ್ ಮಾಡುತ್ತೇವೆ. ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತಿದೆ ಅನ್ನೋದು ನಮಗಿಂತ ಚೆನ್ನಾಗಿ ಮೋದಿ ಅವರಿಗೆ ಗೊತ್ತು ಎಂದು ಟಾಂಗ್ ನೀಡಿದರು. ಕನ್ವಿನ್ಸ್ ಮಾಡಿದ್ದೀನಿ. ಸೊ ಒಂದಷ್ಟು ಮ್ಯಾಕ್ಸಿಮಮ್ ಹೆಚ್ಚಾಗಿ ಪರಿಹಾರ ಕೊಡಿಸ್ತೀನಿ. ಸರ್, ಹರಿಯಾಣದಲ್ಲಿ ಮೋದಿ ಅವರು ಇವತ್ತು ಏನು ಸಿಎಂ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ದೇಶ ಆಳಿ ಅಂದರೆ ಅವ್ರು ನಾಗಮಂಗಲ ಗಣಪತಿ, ರಾಜ್ಯದ ಮುಖ್ಯಮಂತ್ರಿ, ಅವರು ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲೆ ಅವರೇ, ಎಷ್ಟು ಜನ ಎನ್ಕ್ವೈರಿ ಕಂಪ್ಲೀಟ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಗವರ್ನರ್ ಪೆಂಡಿಂಗ್ ಇಟ್ಕೊಂಡವ್ರೆ. ಅವ್ರದ್ದೆಲ್ಲ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯಂದು ಕೊಡಿಸ್ತಾರೆ. ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ ನಮ್ಮ ಪಕ್ಷ ಸ್ಪಷ್ಟವಾದಂಥ ನಿಲುವಿದೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡು ಸೂಚನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಜೊತೆ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟಾರೆ ಅವ್ರ ಜೊತೆಲಿ ಇದ್ದೀವಿ. ಯಾವ ಪ್ರಶ್ನೆನೂ ಇಲ್ಲ. ಕೇಸು ನಡೆಸೋಣ, ಲೀಗಲ್ ಫೈಟ್, ಲೀಗಲ್ ಫೈಟ್. ಹೌದು, ಈಗ ಭ್ರಷ್ಟಾಚಾರ ಎಲ್ಲಿ ನಡೀತದೆ, ಏನು ನಡೀತದೆ ಅಂತ ನಮಗಿಂತ ಚೆನ್ನಾಗಿ ಮೋದಿಯವ್ರಿಗೆ ಗೊತ್ತು. ದೇಶದ ಆಡಳಿತ ಮಾಡೋರಿಗೆ ಎಲ್ಲೆಲ್ಲಿ ಏನೇನು, ಹಿಂದೆ ಸರ್ಕಾರದಲ್ಲಿ ಏನಿತ್ತು, ಇವತ್ತು ಸರ್ಕಾರದಲ್ಲಿ ಏನಿದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅಂತ ನಮಗಿಂತ ಜೊತೆಯಾಗಿ ಮಾಹಿತಿ ಅವ್ರ ಹತ್ರ ಇದೆ. ಸೊ ಬುದ್ಧಿವಂತರಿದ್ದಾರೆ, ಮಾಡಲಿ. ರಾಜಕೀಯವಾಗಿ ಮಾತಾಡ್ತಾರೆ, ಮಾತಾಡಲಿ. ಅವ್ರು ಹೇಳ್ಬಿಟ್ರು ಅಂತ ರಾಜೀನಾಮೆ ರೆಡಿ ಇರ್ತೀವಿ. ಬರೋಕ್ಕೇಳಿ ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಕೊಡಿಸ್ತೀವಿ ಕರ್ಕೊಂಡೋಗಿ. ಅವ್ರು ಹೇಳಿದ್ರು ನಾವು ರಾಜೀನಾಮೆ ಕೊಡಬೇಕು ಹೇಳ್ರಿ. ಇಮಾಮ್ ಮತ್ತು ಮೌಜಿನ್ಗಳ ಗೌರವಧನ ಹೆಚ್ಚಿಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಇಮಾಮ್ ಮತ್ತು ಮೌಜಿನ್ಗಳ ಗೌರವಧನ ಹೆಚ್ಚಿಸಬೇಕು, ವಸತಿ ಗೃಹ, ಹೆಲ್ತ್ ಕಾರ್ಡ್, ಅವರ ಮಕ್ಕಳಿಗೆ ಶಿಷ್ಯವೇತನ, ವಿಧವಾ ಪತ್ನಿಯರಿಗೆ ಪಿಂಚಣಿ ಒದಗಿಸಬೇಕು ಎಂದು ಆಗ್ರಹಿಸಿ ಇಮಾಮ್ ಮತ್ತು ಮೌಜಿನ್ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ವಕ್ಫ್ ಬೋರ್ಡ್ ಅಧಿಕಾರಿಗಳ ಮುಖಾಂತರ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಹುಸೇನ್, ಕಾರ್ಯದರ್ಶಿ ಸಿರಾಜ್ ಹಬೀದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. क्या करेंगे? इधर देखिए, सब लोग इधर देखिए. हाँ, इधर ಬಂದಿರೋದು ಬೋರ್ಡಿಗೆ ನಮ್ಮದು ಒಂದು ಅರ್ಜಿ ಕೊಡಲಿಕ್ಕೆ. ನಮ್ಮ ಇಮಾಮ್ ಮತ್ತು ಮೊಜಮ್ ಅವ್ರದ್ದು ಒನೋರಿಯಮ್ ಏನದ ಇಲ್ಲಿ ಒಂದು ಕಡಿಮೆ ಅದ ಸರ್, ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ದಿಲ್ಲಿಗೆ ನೋಡ್ರಿ ನೀವು, ಇಮಾಮ್ ಅವರಿಗೆ ಸ್ಯಾಲ್ರೀಸ್ 18,000 ಅದ, ಇಶ್ಮಾಮ್ ಅವರಿಗೆ, ಮೊಜನ್ ಅವರಿಗೆ 14,000 ಅದ ಸರ್. ಆಂಧ್ರದಾಗ ನೋಡ್ರಿ ನೀವು 10,000, 5,000 ರೆಸ್ಪೆಕ್ಟಿವ್. ಈಗ ನಮ್ಮ ಕರ್ನಾಟಕಕ್ಕೆ ಬಂದುಬಿಟ್ಟು 3,100, 2,500 ಇವರಿಗೆ ಅನೋರಿಯಮ್ ಅದ ಸರ್. ಇದು ಒಂದು ನಮ್ಮ ಕಡೆಯಿಂದ ಒಂದು ಹೋರಾಟ ನಡೆಸಿದ್ವಿ. ಅವರಿಗೋಸ್ಕರ ಒಂದು ಈಕ್ವಲ್ ಟು ಡೆಲ್ಲಿ ಅನೋರಿಯಮ್ ಸಿಗಬೇಕು, ಅವರಿಗೆ ಕ್ವಾರ್ಟರ್ಸ್ ಫೆಸಿಲಿಟಿ ಸಿಗಬೇಕು, ಅವರಿಗೆ ಹೆಲ್ತ್ ಕಾರ್ಡ್ ಫೆಸಿಲಿಟಿ ಸಿಗಬೇಕು, ಅವರಿಗೆ ಪೆನ್ಷನ್ ಕೊಡಬೇಕಂತ ಒಂದು ಹೋರಾಟ ನಡೆಸಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ನಮ್ಮದು ವಕ್ಫ್ ಬೋರ್ಡ್ ಚೇರ್ಮನ್ ಅವರಿಗೆ ಅಪ್ಲಿಕೇಶನ್ ಕೊಡಲಿಕ್ಕೆ. ಈಗ ಸದ್ಯಕ್ಕೆ ಚೇರ್ಮನ್ ಸಾಹೇಬರು ಇಲ್ಲ, ಅವ್ರು ಬರ್ತಾರಂತ ಹೇಳ್ಯಾರ. ನಾವು ಇಲ್ಲಿ 10 ಗಂಟೆಯಿಂದ ಬಸ್ ಕೊಟ್ಟಿದ್ವಿ. ನೋಡೋಣ ಸರ್ ಏನಾಗ್ತದೆ. ಶಿವಮೊಗ್ಗದ ಶಿಕಾರಿಪುರ ರೈಲ್ವೆ ಯೋಜನೆ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. 2026ರ ಒಳಗಾಗಿ ಶಿವಮೊಗ್ಗ ಶಿಕಾರಿಪುರ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೋಟೆಗಂಗೂರಿನಲ್ಲಿ ಕೋಚಿಂಗ್ ಡಿಪೋ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಮುಂದಿನ ಜೂನ್ನಲ್ಲಿ ಈ ಕಾಮಗಾರಿ ಮುಗಿಸುತ್ತೇವೆ ಎಂದರು. ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾದ ಮೇಲೆ ರೈಲ್ವೆ ಇಲಾಖೆ ಐತಿಹಾಸಿಕ ಕಾರ್ಯಗಳನ್ನು ಮಾಡುತ್ತಿದೆ. ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಸಿದ್ಧವಾಗಿದ್ದು ಶಿವಮೊಗ್ಗದಲ್ಲಿ ಆಗುತ್ತಿರುವುದು ಗಮನಾರ್ಹ ಎಂದು ಸಚಿವ ವಿ ಸೋಮಣ್ಣ ಹೇಳಿದರು. ರೈಲ್ವೆ ಇಲಾಖೆಯಲ್ಲಿ ಕಳಪೆ ಕಾಮಗಾರಿ ಸಹಿಸಲ್ಲ. ರೈಲ್ವೆ ಇಲಾಖೆ ಎಂಬುದು ರಕ್ಷಣಾ ಇಲಾಖೆ ಇದ್ದ ಹಾಗೆ. ಇನ್ನು 2 ರಿಂದ 3 ತಿಂಗಳಲ್ಲಿ ವಂದೇ ಭಾರತ ರೈಲು ಶಿವಮೊಗ್ಗಕ್ಕೆ ಬರಲಿದೆ ಎಂದು ತಿಳಿಸಿದರು. 74 ಎಕರೆಯಲ್ಲಿ 24 ಮನೆಗಳನ್ನು, ಕ್ವಾರ್ಟರ್ಸ್ಗಳನ್ನು ಕಟ್ತಕ್ಕಂಥದ್ದು ಮತ್ತು ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ನನಗನ್ನಿಸ್ತದೆ
ಮುಂದಿನ ಜೂನ್ ಒಳಗಡೆ ಏನಿದೆ ಇದು ಕೋಚಿಂಗ್ ಡಿಪೋ ಏನಿದೆ ಇದನ್ನು ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನು ಇದನ್ನು ತೆಗೆದುಕೊಂಡಿರ್ತಕ್ಕಂಥ ರೈಟ್ಸ್ ಕಂಪ್ನಿಯವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ರೈಟ್ಸು ಕೂಡ ಒಂದು ರೈಲ್ವೆ ಇಲಾಖೆಯ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ. ಮತ್ತು ಸುಮಾರು ವರ್ಷಗಳಿಂದ ಇಲ್ಲಿ ಏನು 70 ಸ್ವತಂತ್ರ ಬರೋಕ್ಕೆ ಮುಂಚೆ ಆದಂಥ ಲೈನ್ಗಳೇನಿತ್ತು ಆ ಲೈನ್ಗಳು ನಮ್ಮ ಜಮೀನು ಮೇಲೆ ಹೋಗಿತ್ತು. ಅದಕ್ಕೆ ನಮಗೆ ಪರಿಹಾರ ಕೊಡಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾಯಿದ್ರು ಅನ್ನೋ ಮಾತನ್ನು ರಾಘಣ್ಣ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಜನನೂ ಕೂಡ ಇವತ್ತು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅದನ್ನು ಮಾಡಿಕೊಡ್ರಪ್ಪ ಅಂತ ಹೇಳಿದ್ದೀನಿ. ಇನ್ನೊಂದು ಈ ಭಾಗದ ಜನರಿಗೆ ಪಂಚಾಯತಿ ಅಧ್ಯಕ್ಷರೆಲ್ಲ ಹೊಟ್ಟೋದ್ರೆ ನನಗೆ ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಸೇರಿ ಬಂದು ನಮಗೆ ಓಡಾಡೋಕ್ಕೆ ಇತ್ತು ಕಡೆಯಿಂದ ಹತ್ತು ಕಡೆ ಜಮೀನಿಗೆ ಹೋಗೋಕ್ಕೆ ಬರೋದಕ್ಕೆ ದನ ಕರುಗಳು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಯ್ತದೆ, ನಿಮ್ಮವ್ರು ಬಿಡ್ತಾ ಇಲ್ಲ, ನಮ್ಗೆ ಕಷ್ಟ ಆಯ್ತದೆ, ರೈಲ್ ಟ್ರ್ಯಾಕಲ್ ಮೇಲೆ ಹೋದಾಗ ಎಲ್ಲೋ ಸಡನ್ನಾಗಿ ಟ್ರೈನ್ ಬಂದರೆ ಅನಾಹುತಗಳಾಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ಕೂಡ ಇವಾಗೇ ಏನಿದು ಡಬ್ಲಿಂಗ್ ಮಾಡ್ತಾ ಇದ್ದಾರಲ್ಲ, ನೀವು ಇದು ಮಾಡ್ತಕ್ಕಂಥ ಕೋಚಿಂಗ್ ಮಾಡ್ತಕ್ಕಂಥದ್ರ ಜೊತೆಲೇ ಅದನ್ನು ಕೂಡ ಸೇರಿಸಿ ಎತ್ತಿನ ಗಾಡಿನೂ ಹೋಗಬೇಕು, ಟೈರ್ ಗಾಡಿನೂ ಹೋಗಬೇಕು, ಸಣ್ಣ ಪುಟ್ಟ ದನ ಕರುಗಳು ಕೂಡ ಓಡಾಡೋದಕ್ಕೆ, ಜನ ಓಡಾಡೋದಕ್ಕೆ ಒಂದನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಎಸ್ಟಿಮೇಟ್ ತಂದು ಇಲ್ಲೇ ಇದ್ದಾರೆ, ನಮ್ಮ ಅದರ ಮುಖ್ಯಸ್ಥರಾದ ಶರ್ಮಾ ಅವರಿದ್ದಾರೆ, ನಮ್ಮ DRM ಕೂಡ ಇಲ್ಲೇ ಇದ್ದಾರೆ, ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ. ಒಂದು ನಿಮ್ಮಲ್ಲಿ ವಿನಂತಿ ಮಾಡೋದು, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ರೈಲ್ವೆ ಇಲಾಖೆ ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಅದು ಡಬ್ಲಿಂಗ್ ಲೈನ್ ಇರ್ಬೋದು, ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಹೊಸ ಲೈನ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು, ಕೋಚಿಂಗ್ಗಳನ್ನ ಏನು ಸುಮಾರು 35-40 ವರ್ಷಗಳಿಂದ ಇದಂಥ ಬಹುತೇಕ ಕೋಚ್ಗಳೇನಿದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಇದನ್ನು ಅಲ್ಲಿ ಮಾತಾಡ್ತೀನಿ. ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ ನಾವು. ನನಗೆ ತಿಳಿದ ಮಟ್ಟಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರಾಘಣ್ಣಂದು, ಮುಂದಿನ 3-4 ತಿಂಗಳಲ್ಲಿ ಒಂದು 7-8 ಬರ್ತಕ್ಕಂಥ ಸೂಚನೆಗಳಿವೆ. ನಾನು ಈಗಾಗಲೇ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರ ಹತ್ರ ಮಾತನಾಡಿದ್ದೀನಿ. ಎಷ್ಟು ಬಾರಿ ನಾನು ಹೋಯ್ತೀನೋ ಅಷ್ಟು ಬಾರಿನೂ ನನ್ನ ತಲೆ ತುಂಬ ಬರೀ ರಾಘಣ್ಣನೇ ಕುಂತವ್ರೆ. ಫೋನ್ ಮಾಡಿದಾಗೆಲ್ಲ ಅವ್ರು ಕೇಳೋದು ಒಂದೇ ಭಾರತ್ ಕೊಡಿಸಿ ಅನ್ನೋದು. ಇದು ಅವ್ರಿಗೋಸ್ಕರ ಅಲ್ಲ, ಈ ಭಾಗದ ಜನನೂ ಕೂಡ ನಾವು ಕೂಡ ಅದಕ್ಕೆ ಅರ್ಹರಿದ್ದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಇದಿದೆ. ಆದರೆ ಒಂದೇ ಒಂದು ಸಂತೋಷ, ಈ ಕೋಚಿಂಗ್ ಡಿಪೋ ಏನಿದೆ ಒಂದೇ ಭಾರತ್ತು, ಈಗಾಗಲೇ ಕರ್ನಾಟಕದಲ್ಲಿ 10 ಟ್ರೈನ್ಗಳು ಓಡಾಡ್ತಾ ಇದೆ. ಎಲ್ಲೂ ಕೂಡ ನಾವು ಕೋಚಿಂಗ್ ಡಿಪೋ ಮಾಡಿಲ್ಲ. ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಒಂದೇ ಭಾರತಕ್ಕೆ ಆಗ್ತಾ ಇರೋದು ಅದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಕ್ಷೇತ್ರದಲ್ಲಿ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಾಕಿ ಎಲ್ಲವನ್ನೂ ಕೂಡ ಅಲ್ಲಿ ಮಾತಾಡ್ತೀನಿ. ದಯವಿಟ್ಟು ಬರ್ರಿ. ಒಂದು ಸತ್ಯ, ಅಭಿವೃದ್ಧಿ ಮೋದಿಯವರ ಒಂದು ಕನಸು. 45,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ರೈಲ್ವೆ ಇಲಾಖೆಯಿಂದ. ROB ಮೊದಲಿಗೆ 50% ಇತ್ತು. ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಸುಮಾರು ಕೊಟ್ಟಿದ್ದಾರೆ, ನಾನು ತೋರಿಸ್ಕೊಬಂದರು. 3 ROBಗೆ 50%, ಕರ್ನಾಟಕ ಸರ್ಕಾರ 50% ಆಗಿದೆ, 3ರಲ್ಲಿ 2 ಆಗಿದೆ. ಅದರಲ್ಲಿ ದೇವದಾಸಿಯರ ಮಹಿಳೆಯರ ಮಾಸಿಕ ಪೆನ್ಷನ್ ಬಾಕಿಯನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ದಲಿತ ಹಕ್ಕುಗಳ ಸಮಿತಿ, ಕರ್ನಾಟಕ ದೇವದಾಸಿ ಮಹಿಳಾ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಮಾತನಾಡಿದ ಅವರು, ಬಿಟ್ಟು ಹೋದ ದೇವದಾಸಿ ಮಹಿಳೆಯರು ಮತ್ತು ಅವರ ಗಂಡ ಬಿಟ್ಟ ಹೆಣ್ಣು ಮಕ್ಕಳು ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರ ಗಣತಿಯನ್ನು ಕೂಡಲೇ ಆರಂಭಿಸಬೇಕು ಮತ್ತು ಅವರಿಗೆ ಪುನರ್ವಸತಿ ಸೌಲಭ್ಯ ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಲಿತ ಸಮುದಾಯಗಳು ಜಾತಿ ತಾರತಮ್ಯವನ್ನು, ಅಸ್ಪೃಶ್ಯಾಚರಣೆಯನ್ನು ಏನು ಎದುರಿಸ್ತಾ ಇದ್ದಾರೆ, ದೌರ್ಜನ್ಯದ ದೇವದಾಸಿ ಪದ್ಧತಿಯಿಂದ ಬಳಲ್ತಾ ಇದ್ದಾರೆ, ಮಸಣ ಕಾರ್ಮಿಕರು ಬಿಟ್ಟಿ ಚಾಕರಿಯಿಂದ ಬಳಲ್ತಾ ಇದ್ದಾರೆ, ಮತ್ತು ಅಪಮಾನದಿಂದ ಅವರ ಮಕ್ಕಳುಗಳು ಕೂಡ ಬಳಲ್ತಾ ಇದ್ದಾರೆ. ಸೊ ಈ ಅಪಮಾನ ಮತ್ತು ಈ ಒಂದು ದೌರ್ಜನ್ಯದಿಂದ ಬಿಡುಗಡೆ ಆಗಬೇಕು ಅಂತೇಳಿ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಕಳೆದ 75 ವರ್ಷಗಳಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದಲಿತರಿಗೆ ಸ್ವಾವಲಂಬಿ ಬದುಕನ್ನು ಕೊಡದೇ ಇರೋದ್ರಿಂದ, ಸ್ವಾವಲಂಬಿಗಳಾಗೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಭೂಮಿ ಮತ್ತು ಸಾಲ ಸೌಲಭ್ಯವನ್ನು ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂದಿರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದ ಇವತ್ತಿಗೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳು ಮುಂದುವರೆದಿದ್ದಾವೆ. ಹಾಗೆಯೇ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕೂಡ ಇದೇ ಕಾರಣಕ್ಕೆ ಮುಂದುವರೆದಿದ್ದಾವೆ. ಈ ಕಾರಣದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ನೀತಿಯಲ್ಲೂ ಕೂಡ ನೀವು ದಲಿತರಿಗೆ ತಾರತಮ್ಯ ಮಾಡ್ತಾ ಇದ್ದೀರಿ, ಅಸ್ಪೃಶ್ಯಾಚರಣೆಯನ್ನು ಮಾಡ್ತಾ ಇದ್ದೀರಿ. ಇದನ್ನು ನಿಲ್ಲಿಸಬೇಕು.
ಮತ್ತು ದಲಿತರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಈ ತಾರತಮ್ಯವನ್ನು ನಿಲ್ಲಿಸಿ ಅವರಿಗೆ ಸ್ವಾವಲಂಬಿ ಬದುಕಿಗೆ ಬೇಕಾದಂಥ ಬಜೆಟನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ದೇವದಾಸಿ ತಾಯಂದರಿಗೆ 5,000 ರೂಪಾಯಿಗಳು, ಅದೇ ರೀತಿಯಲ್ಲಿ ಮಸಣ ಕಾರ್ಮಿಕರಿಗೆ ತಲಾ 5,000 ರೂಪಾಯಿಗಳ ಪಿಂಚಣಿಯನ್ನು ಒದಗಿಸಬೇಕು. ಬಾಕಿ ವೇತನ ಸರ್ಕಾರ ನಿಲ್ಲಿಸಿದೆ, ಇಲ್ಲಿವರೆಗೆ ಬಾಕಿ ವೇತನ ಕೊಟ್ಟಿಲ್ಲ. ಕಳೆದ 6-7 ತಿಂಗಳಿಂದ ಬಾಕಿ ವೇತನ ಸೇರಿ 500 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತೇಳಿ ಏನು ನೀವು ಭರವಸೆ ಕೊಟ್ಟಿದ್ದೀರಿ ಬಜೆಟಲ್ಲಿ, ಅದನ್ನು ಸೇರಿಸಿ ಬಿಡುಗಡೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.